ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಬಿಟ್ಟರೆ ತಿಳಿಯಾಗುತ್ತದೆ ಅಲ್ವಾ? ಕೆಸರು ನೀರು ಸ್ವಲ್ಪ ಹೊತ್ತು ಬಿಟ್ಟರೆ ಏನಾಗುತ್ತೆ? ತಿಳಿಯಾಗತ್ತೆ. ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತದೆ. ಹಾಗೇ ಆಗತ್ತೆ. ಸ್ವಲ್ಪ ಹೊತ್ತು ಬಿಟ್ಟರೆ ಸ್ವಲ್ಪ ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾಗುತ್ತದೆ. ಆದರೆ ಕಾಯಬೇಕು ಅಷ್ಟೇ. ಅವಸರ ಪಟ್ಕೊಂಡು ಎಲ್ಲವೂ ಹಾಳು ಮಾಡ್ಕೋಬಾರ್ದು. ಎಲ್ಲದಕ್ಕೂ ತಾಳ್ಮೆ ಬೇಕು ಅನ್ನೋದೇ ಹೇಳ್ತಾರಲ್ಲ, ತಾಳ್ಮೆ ಬೇಕು ಅಂತ. ಆ ತಾಳ್ಮೆ ನಮಗಿದ್ರೆ ಎಲ್ಲ ಕೆಲಸ ಹಾಗೇ ಆಗತ್ತೆ. ಗೊತ್ತಾಯ್ತು? ತಾಳ್ಮೆ ನಾವು ಕಾಯಬೇಕು. ನೀರು ಸ್ವಲ್ಪ ಹೊತ್ತು ಬಿಟ್ಟರೆ ಕೆಸರು ನೀರು ತಿಳಿಯಾಗತ್ತೆ, ಬಿಸಿನೀರು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗತ್ತೆ. ಹಾಗೆ ತಾಳ್ಮೆ ತಗೊಂಡ್ರೆ ಎಲ್ಲ ಕೆಲಸ ಸುಸೂತ್ರವಾಗತ್ತೆ. ಈಗ ನಾವು ದಿನಪಂಚಾಂಗಕ್ಕಿಂತ ಮುಂಚೆ ವಿದುರನ ನೀತಿ ಬಗ್ಗೆ, ಹಿತವಚನದ ಬಗ್ಗೆ ತಿಳ್ಕೊಳ್ಳೋಣ. ಮಹಾಭಾರತದ ಮತ್ತು ಕುರುಕ್ಷೇತ್ರದ ಯುದ್ಧದ ಹಿನ್ನೆಲೆಯಲ್ಲಿ ಮಹಾತ್ಮ ವಿದುರನ ಪಾತ್ರ ಅತ್ಯಂತ ಮಹತ್ವವಾದುದು. ಧರ್ಮ ಮತ್ತು ನೀತಿಯ ಸಂಕೇತವಾದ ಬಗ್ಗೆ ತಿಳ್ಕೊಳ್ಳೋಣ. ಧೃತರಾಷ್ಟ್ರನಿಗೆ ಹಿತವಚನ. ಕುರುಕ್ಷೇತ್ರ ಯುದ್ಧದ ಮುನ್ಸೂಚನೆ ಸಿಕ್ಕಾಗ ವಿದುರನು ಧೃತರಾಷ್ಟ್ರನಿಗೆ ರಾಜನೇ ಸ್ವಾರ್ಥ ಮತ್ತು ಪುತ್ರ ವ್ಯಾಮೋಹವನ್ನು ಬಿಟ್ಟು ಪಾಂಡವರಿಗೆ ಅವರ ಹಕ್ಕನ್ನು ನೀಡು, ಇಲ್ಲದಿದ್ದರೆ ಕುಲವೇ ನಾಶವಾಗುತ್ತದೆ ಎಂದು ಎಚ್ಚರಿಕೆ ಕೊಡ್ತಾನೆ. ಯಾರು? ವಿದುರ. ಆದರೆ ಕೇಳಲಿಲ್ಲ. ದುರ್ಯೋಧನನ ಅವಮಾನ ಸಂಧಾನದ ಮಾತುಕತೆಯ ವೇಳೆ ಪಾಂಡವರ ಪರವಾಗಿ ಮಾತನಾಡಿದ ವಿದುರನು ದುರ್ಯೋಧನನು ದಾಸಿಪುತ್ರ ಎಂದು ಕರೆಯುತ್ತಾ, ತಿನ್ನುವುದು ನಮ್ಮ ಅನ್ನ, ಆಡುವುದು ಪಾಂಡವರ ಗುಣ ಎಂದು ಕ್ರೂರವಾಗಿ ಅವಮಾನಿಸುತ್ತಾನೆ. ಗೊತ್ತಾಯ್ತಾ? ಬಿಲ್ಲನ್ನು ಮುರಿಯುವ ನಿರ್ಧಾರ. ದುರ್ಯೋಧನ ನಿರಂತರ ಅವಮಾನ ಹಾಗೂ ಅಧರ್ಮದ ಪರವಾಗಿ ಹೋರಾಡಲು ಇಷ್ಟವಿಲ್ಲದೆ ಕಾರಣ ವಿದುರನು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಬಿಲ್ಲುಗಳಲ್ಲಿ ಒಂದಾದ ತನ್ನ ಧನುಸ್ಸನ್ನು ಮುರಿದು ಯುದ್ಧದಲ್ಲಿ ಭಾಗವಹಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಕೃಷ್ಣನಿಗೆ ಆತಿಥ್ಯ. ವಿದುರನ ಆತಿಥ್ಯ. ಶ್ರೀಕೃಷ್ಣನು ಕೌರವನ ಸಭೆಗೆ ರಾಯಭಾರಿಯಾಗಿ ಬಂದಾಗ ದುರ್ಯೋಧನ ಅರಮನೆಯ ರಾಜಭೋಗವನ್ನು ತಿರಸ್ಕರಿಸಿ ಅತ್ಯಂತ ಭಕ್ತಿಯಿಂದ ವಿದುರನ ಮನೆಗೆ ಬಂದು ಆತನ ಕೈಯಾರೆ ಸರಳವಾದ ಕಣಜದ ಸಾರು ಬಾಜಿಯನ್ನು ಸವಿಸುತ್ತಾನೆ. ತಟಸ್ಥ ನಿಲುವು. ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಮುನ್ನ ಅಣ್ಣನಾದ ಧೃತರಾಷ್ಟ್ರನಿಗೆ ಧರ್ಮದ ಹಾದಿ ತೋರಲು ಸಾಧ್ಯವಾಗದ ಬೇಸದಿಂದ ವಿದುರನು ಹಸ್ತಿನಾಪುರದ ತೊರೆದು ತೀರ್ಥಯಾತ್ರೆಗೆ ಹೊರಡುತ್ತಾನೆ. ಸಂಜಯನಿಗೆ ಸಾಂತ್ವನ. ಯುದ್ಧದ ಸಮಯದಲ್ಲಿ ಮತ್ತು ಯುದ್ಧ ಮುಗಿದ ನಂತರ ಹಸ್ತಿನಾಪುರದ ಪರಿಸ್ಥಿತಿಯನ್ನು ಕಂಡು ಮುರುಗುವ ವಿದುರನು ರಾಜಮನೆತನದ ಆಪ್ತನಾದ ಸಂಜಯನಿಗೆ ಧರ್ಮದ ಅನಿವಾರ್ಯತೆಯನ್ನು ವಿವರಿಸುತ್ತಾ ಸಾಂತ್ವನ ಹೇಳುತ್ತಾನೆ. ಅನಿವಾರ್ಯತೆ ಇರಲೇಬೇಕು ಅಲ್ವಾ? ಯುದ್ಧದ ನಂತರವೇ ಮರಳುವಿಕೆ. ಕುರುಕ್ಷೇತ್ರದ ಮಹಾಯುದ್ಧ ಮುಗಿದು ಪಾಂಡವರು ವಿಜಯಶಾಲಿಗಳಾದ ನಂತರ ವಿದುರನು ಹಸ್ತಿನಾಪುರಕ್ಕೆ ಮರಳಿ ಧರ್ಮರಾಯನಿಗೆ ರಾಜ್ಯಭಾರ ಮಾಡಲು ಮಾರ್ಗದರ್ಶನ ನೀಡುತ್ತಾನೆ. ಧೃತರಾಷ್ಟ್ರ ಗಾಂಧಾರಿಗೆ ಜ್ಞಾನೋದಯ. ಯುದ್ಧದಲ್ಲಿ 100 ಮಕ್ಕಳು ಕಳೆದುಕೊಂಡು ಶೋಕದಲ್ಲಿ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಸಂಸಾರದ ನಶ್ವರತೆಯನ್ನು ಮನವರಿಕೆ ಮಾಡಿಕೊಟ್ಟು ಕಾಡಿಗೆ ತೆರಳಿ ತಪಸ್ಸನ್ನು ಮಾಡಲು ವಿದುರನೇ ಪ್ರೇರೇಪಿಸುತ್ತಾನೆ. ಅಂತಿಮ ಯೋಗ ಸಮಾಧಿ. ಕಾವಿ ವಸ್ತ್ರ ಅಣ್ಣ ಅತ್ತಿಗೆಯ ಜೊತೆ ವನವಾಸಕ್ಕೆ ತೆರಳುವ ವಿದುರನು ಕಾಡಿನಲ್ಲಿ ತಪಸ್ಸು ಮಾಡುತ್ತಾ ಅಂತಿಮವಾಗಿ ಯೋಗ ಬಲದಿಂದ ತನ್ನ ಪ್ರಾಣವನ್ನು ಬಿಡುತ್ತಾನೆ. ಯಮನ ಅವತಾರವಾಗಿದ್ದ ವಿದುರನು ತಪಸ್ಸು ಧರ್ಮರಾಜನ ದೇಹವನ್ನು ಸೇರುತ್ತಾನೆ ಅಲ್ವಾ? ನಾವು ಯಾವಾಗಲೂ ಧರ್ಮದ ವಿರುದ್ಧ ಇರಬೇಕು, ಅಧರ್ಮದ ವಿರುದ್ಧ ಹೋಗಬಾರ್ದು. ತಿಳ್ಕೋಬೇಕೇ ಹೊರತು ಒಳ್ಳೆಯದನ್ನು ಹೇಳಿದಾಗ ಅದನ್ನು ಹೀಯಾಳಿಸಬಾರ್ದು. ಗೊತ್ತಾಯ್ತಲ್ಲ? ಈಗ ಏನೇನು ವಿದುರ ಎಷ್ಟು ಒಳ್ಳೆಯ ನೀತಿ ಹೇಳ್ತಾರೆ. ಆ ವಿದುರ ನೀತಿಯನ್ನು ನಾವು ಯಾರೇ ಆಗಲಿ ದೊಡ್ಡವರು ಹೇಳಿದಾಗ, ದೊಡ್ಡದಾಗಲಿ ಚಿಕ್ಕದಾಗಲಿ ಅಂತ ಅಲ್ಲ, ಹೇಳ್ದಾಗ ಒಳ್ಳೆಯದನ್ನು ಹೇಳಿದಾಗ ತಿಳ್ಕೋಬೇಕು ಅಂತ ಇದರಿಂದ ನಮಗೆ ಗೊತ್ತಾಗತ್ತೆ. ನಾವು ಯಾವಾಗಲೂ ಹಿಂದೂ ಧರ್ಮ, ಸನಾತನ ಧರ್ಮದ ಕಡೆ ನಾವು ನಮ್ಮ ಧರ್ಮವನ್ನು ಬಿಡಬಾರ್ದು. ನಮ್ಮ ಧರ್ಮದಲ್ಲಿ ಹೋದರೆ ಇವೆಲ್ಲ ತಿಳ್ಕೊಂಡಾಗ ನಾವು ನಮ್ಮ ಧರ್ಮದ ಕಡೆ ಎಲ್ಲನೂ ಯಾವ ಥರ ಇರಬೇಕು ಏನೇ ಅಂತ ಗೊತ್ತಾಗುತ್ತೆ. ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ನಾವು ಪರಿಪಾಲಿಸಬೇಕು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ತಿಥಿ ದಿನಾಂಕ 20/6/2026 ಶನಿವಾರ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ. ತಿಥಿ ಷಷ್ಠಿ, ರಾತ್ರಿ 8:50.
ನಕ್ಷತ್ರ ಮಳೆಕೆ, ಹಗಲು 2:44, ಮಳೆ ಮೃಗಶಿರ 4ನೇ ಪಾದ. ರಾಹುಕಾಲ 9:12ರಿಂದ 10:48, ಗುಳಿಕ ಕಾಲ 5:29ರಿಂದ 7:36, ಯಮಗಂಡ ಕಾಲ 2:1ರಿಂದ 5:37, ಅಲ್ಲ 2:1ರಿಂದ 3:37. ಗೊತ್ತಾಯ್ತಾ? ಇವತ್ತು ನಾವು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ನಲ್ಲಿ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.